ಬೆಂಗಳೂರು ವಿಶ್ವವಿದ್ಯಾಲಯ ಈಗ ಎಚ್ಎಎಲ್ 150ಕ್ಕೂ ಹೆಚ್ಚು ಮರಗಳಿಗೆ ಎಚ್ಎಎಲ್ ಕೊಡಲಿ ಏಟನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಎಚ್ಎಎಲ್ ವಿರುದ್ಧ ಪರಿಸರ ತಜ್ಞರು ಕೆಂಡಾಮಂಡಲರಾಗಿದ್ದಾರೆ. ಎಚ್ಎಎಲ್ ವಿರುದ್ಧ ಅರಣ್ಯ ಇಲಾಖೆಗೆ ಪರಿಸರ ತಜ್ಞರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಪಾರ್ಕಿಂಗ್ಗೆ ಅಂತೇಳಿ ಮರಗಳನ್ನ ಕಡಿಯೋದಕ್ಕೆ ಪರಿಸರ ಪ್ರೇಮಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪಾರ್ಕಿಂಗ್ಗೆ ಬೇರೆ ಕಡೆ ಸ್ಥಳ ಗುರುತು ಮಾಡಿಕೊಳ್ಳಿ ಅಂತೇಳಿ ಪರಿಸರ ಪ್ರೇಮಿಗಳು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮಧ್ಯ ಪರಿಸರ ಕಡಿಮೆ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಒಂದ್ ಕಡೆ ರೋಗ ರುಜಿನಗಳು ಸಹ ಬರ್ತಿದೆ. ಒಂದ್ ಕಡೆ ಬೆಂಗಳೂರು ವಿವಿ ಮತ್ತೊಂದ್ ಕಡೆ ರೈಲ್ವೆ ಕಂಟೋನ್ಮೆಂಟ್ ಅಲ್ಲೆಲ್ಲ ಮರಗಳನ್ನ ಕಡಿತಾ ಇದ್ದಾರೆ. ಇದಾದ ನಂತರ ಎಚ್ಎಎಲ್ ಅಲ್ಲಿ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳನ್ನ ಕಡಿಯುತ್ತಿರುವ ಒಂದ್ ಕಡೆ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರು ಆಕ್ರೋಶ ಹೊರಾಗ್ತಿದ್ರೆ. ನಮ್ಮ ಜೊತೆಗ ಪರಿಸರ ತಜ್ಞ ವಿಜಯ ನಿಶಾಂತ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಈಗ ದಿನ ದಿನ ಪರಿಸರವನ್ನ ನಾಶ ಆಗ್ತಿದೆ. ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೋಗ ರುಜಿನ ಸಹ ಬರ್ತಿದೆ. ನೆಕ್ಸ್ಟ್ ಡೆಲ್ಲಿ ಸಹ ಬೆಂಗಳೂರು ಆಗ್ಬಹುದು. ಇದೀಗ ಎಚ್ಎಎಲ್ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳ ಕಡಿತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಏನ್ ಆರೋಪ ಅಂತ? ಇದು ನೋಡಿ, ಇದು ನಿನ್ನೆ ಒಂದು ಆರ್ಡರ್ ಆಗಿದೆ. ಆಕ್ಚುಲಿ ಕಂಟೋನೆಂಟ್ಗೆ ಏನಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ಎನ್ವೈರನ್ಮೆಂಟ್ ಮಿನಿಸ್ಟರ್ ಖಂಡ್ರೆ ಅವರೇ ಬಂದು ಒಂದು 400 ಮರನ ಕಡಿಬಾರ್ದು, ಅಲ್ಲಿ ಗಾಂಧೀಜಿ ಅವರು ಬಂದಿದ್ರು. ಬೆಂಗಳೂರು ಅದು ಸೆಂಟ್ರಲ್ ಪಾರ್ಟ್ ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಕಡಿಬಾರ್ದು ಅಂತ ಹೇಳಿ ಅದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು. ಬಟ್ ಅದನ್ನ ನೀವು ಇವತ್ತೇನ್ ಮಾಡಿದ್ರೆ ರಿವರ್ಸ್ ಮಾಡಿದ್ರೆ ಗವರ್ನರ್ ಲೆಕ್ಕದಲ್ಲಿ ಹೋಗಿ ನೋಡಿ. ಅದು ಕಮರ್ಷಿಯಲ್ ಪ್ರಾಜೆಕ್ಟ್, ಅದು ರೈಲ್ವೆ ಕಮರ್ಷಿಯಲ್ ಪ್ರಾಜೆಕ್ಟ್ ಕೊಟ್ಟು ಮರ ಕಡಿಬೇಕು ಅಂತ ಹೇಳಿ. ಇವಾಗ ಇದು ಏನ್ ನೀವು ಪಾರ್ಕಿಂಗ್ ಲಾಟ್ ಹೇಳ್ತಿದ್ಯೋ, ಈ ಎಚ್ಎಎಲ್ ಏನ್ ಹೇಳ್ತಾ ಇದೀರೋ, ಇದು ಕೂಡ ಪಾರ್ಕಿಂಗ್ಗೋಸ್ಕರ 150 ಮರ ಕಡಿತಾ ಇದಾರೆ. ಹಿಂಗೆಲ್ಲದಕ್ಕೂ ಬೇಕು ಬೇಡ ಎಲ್ಲದಕ್ಕೂ ಮಧ್ಯೆ ಇಲ್ಲಿ ಈ ತರ ಎಲ್ಲದಕ್ಕೂ ಮರ ಕಡಿಯೋದಕ್ಕೆ ಕೊಟ್ಬಿಟ್ರೆ ಅಂದ್ರೆ ಬೆಂಗಳೂರಲ್ಲಿ ಏನಾಗ್ಬೇಕು ಆಕ್ಚುಲಿ? ದೀಸ್ ಆರ್ ದ ಪ್ರಾಜೆಕ್ಟ್. ಇದು ಡಿಪಾರ್ಟ್ಮೆಂಟೇ ಇದನ್ನ ತಗೊಂಡು ಕೊಡಬಾರ್ದು ಈ ಪ್ರಾಜೆಕ್ಟ್ಸ್ ನಲ್ಲಿ ಆಕ್ಚುಲಿ. ಅರ್ಥ ಆಯ್ತಾ? ಇದನ್ನ ಕೊಡಬಾರ್ದು. ಇದನ್ನೇನಾಗಿದ್ರೆ ಒಂಥರ ನಾರ್ಮಲೈಸ್ ಮಾಡ್ತಾ ಇದ್ರೆ ಎಲ್ಲ ಕಡೆ ಬೆಂಗಳೂರಲ್ಲಿ ಮರ ಕಡಿಯೋದು, ಈ ತರ ಕನ್ಸ್ಟ್ರಕ್ಷನ್ಸ್ ಕೊಡೋದು, ಡೆವಲಪ್ಮೆಂಟ್ಗೆ ಆಗ್ಬಾರ್ದು, ಕೊಡಬಾರ್ದು ಅಂತ ಹೇಳಿಲ್ಲ. ಇವತ್ತು 1,40,00,000 ಜನ ಆಗಿದ್ರೆ 1 ಕೋಟಿ ವೆಹಿಕಲರ್ ಆಗಿದೆ. ಆಕ್ಚುಲಿ ನೀವು ಹೇಳಿದಂಗೆ ಡೆಲ್ಲಿಲಿ ಇವತ್ತು ಏನು ನೀವು ಪ್ರೆಪಕೇಶನ್ ನೋಡಿದೆಯೋ ಅದು ಇಲ್ಲಿ ರಿಪೀಟ್ ಆಗಬಾರ್ದು. ಕೆಲವೊಂದು ಏರಿಯಾಗಳಲ್ಲಿ ಆ ತರ ಒಂದ್ ಕಡೆ ಸಿಚುವೇಶನ್ ಬರ್ತಾ ಇದೆ. ಈ ತರ ಮರಗಳ ಒಂದ್ ಕಡೆ ಬೆಂಗಳೂರು ವಿವಿಯಲ್ಲಿ ಮರಗಳ ಕಟ್ತಿದ್ದಾರೆ, ಕಂಟೋನ್ಮೆಂಟ್, ಈಗ ಎಚ್ಎಎಲ್. ಹೌದು, ಅದನ್ನೇ ಹೇಳ್ತಾ ಇದೀವಿ. ಇದು ಏನಾಗ್ತಾ ಇದೆ ಅಂದ್ರೆ ಈಗ ಪಾರ್ಟ್ ವೈಸ್ ಪ್ರತಿ ಗವರ್ಮೆಂಟ್ ಅಥವಾ ಬಂದಾಗ ಏನಾಗುತ್ತೆ, ಹೋಗ್ಬಿಡುತ್ತೆ ಆಕ್ಚುಲಿ. ಇದನ್ನ ಏನ್ ಮಾಡ್ತಾ ಇರೋ ತಡಿಯಕ್ಕೆ ಯಾರು ಇದು ಮಾಡ್ತಾ ಇಲ್ಲ ಆಕ್ಚುಲಿ. ಆಮೇಲೆ ಬೆಂಗಳೂರು ನಿಮ್ಗೆ ಗೊತ್ತಿದೆ ಏನಂದ್ರೆ 8% ಇಂದ 7% ಗ್ರೀನರಿ ಇರೋದು. ಇದ್ರ ಮಧ್ಯೆ ಒದ್ದಾಟ ಇದೆ ಮಕ್ಕಳಿಗೆ ಉಸಿರಾಟಕ್ಕೆ, ಇದಕ್ಕೆಲ್ಲ ಬೇಕಾಗತ್ತೆ. ಯಾವುದೇ ಅಥಾರಿಟೀಸು, ಆಮೇಲಿಂದ ಎನ್ವೈರನ್ಮೆಂಟ್ ಮಿನಿಸ್ಟ್ರು, ಆಮೇಲಿಂದ ಇದು ಇನ್ಚಾರ್ಜ್ ಮಿನಿಸ್ಟ್ರು ಯಾರನ್ನು ಕಾಲ್ ತಗೊಳ್ತಾ ಇಲ್ಲ ಆಕ್ಚುಲಿ. ಇಟ್ ಈಸ್ ಅ ಡೇಂಜರಸ್ ಟ್ರೆಂಡ್ ಆಕ್ಚುಲಿ. ಇದು ತುಂಬಾ ತಪ್ಪು ವಿಚಾರ ಆಕ್ಚುಲಿ. ನಿಮ್ಮ ಹೋರಾಟ ಏನಾದ್ರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರಾ? ಇಲ್ಲ, ಇವಾಗ ಕಂಟೋನ್ಮೆಂಟ್ಗೆ ತಗೊಂಡಿದೀವಿ ಆಕ್ಚುಲಿ. ಇದನ್ನು ನಾವು ಅಬ್ಜೆಕ್ಷನ್ ರೇಸ್ ಮಾಡ್ತೀವಿ. ವಿ ವಿಲ್ ಹೋಲಿಸ್ಟಿಕಲಿ ಒಂದು ಹೈಕೋರ್ಟ್ಗಾದ್ರೆ ಒಂದು ಸಬ್ಮಿಟ್ ಮಾಡ್ತೀವಿ. ದಿಸ್ ಇಸ್ ಈ ತರ ಒಂದು ರೀಸನ್ ಮಾಡಬಾರ್ದು. ಡೆವಲಪ್ಮೆಂಟ್ ಅಂತ ಹೇಳಿದಾಗ ಇದು ಇಟ್ ಶುಡ್ ನಾಟ್ ಲೈಕ್ ಡೆಸ್ಟ್ರಾಯ್ ದ ಗ್ರೀನರಿ ಆಕ್ಚುಲಿ. ಆ ತರ ಪ್ರಾಜೆಕ್ಟ್ ನ ತುಂಬಾ ಕಡಾಖಂಡಿತವಾಗಿ ಮಾಡಬಾರ್ದು. ತುಂಬಾ ಥಿನ್ ಲೈನ್ ವಾಕ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಕಡೆ ಹೋಗಿ ಹೋರಾಟ ಮತ್ತೆ ಅಲ್ಲಿ ಮನವಿ ಸಲ್ಲಿಸೋದು ಮತ್ತು ಸರ್ಕಾರಕ್ಕೆ ಏನಾದ್ರು ಪರಿಸರ ಸಚಿವರಿಗೆ ಏನಾದ್ರು ಮನವಿ ಮಾಡ್ತಾರ? ನೋಡಿ, ಇವಾಗ ಏನಾದ್ರು ಫಸ್ಟ್ ಆಬ್ಜೆಕ್ಷನ್ಸ್ ರೇಸ್ ಮಾಡ್ಬೇಕಾಗತ್ತ, ಅದನ್ನ ರೇಸ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಖಂಡಿತ ಮಾಡೇ ಮಾಡ್ತೀವಿ ಅದಕ್ಕೆ. ಇದಿಷ್ಟು ಪರಿಸರ ತಜ್ಞ ವಿಜಯ ನಿಶಾಂತ್ ಅವರ ಮಾತಾಗಿತ್ತು. ಅಂದ್ರೆ ಪರಿಸರವನ್ನ ಬೆಂಗಳೂರಲ್ಲಿ ಉಳಿಯಬೇಕು. ಸಾಕಷ್ಟು ಪರಿಸರ ನಾಶ ಆಗ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಜನರೇಷನ್ಗೆ ಉಸಿರಾಡೋಕ್ಕೂ ತೊಂದರೆ ಆಗ್ಬಹುದು, ಮತ್ತೊಂದ್ ಕಡೆ ರೋಗ ರುಜಿನಗಳು ಜಾಸ್ತಿ ಆಗ್ಬಹುದು ಎಂಬುದು ಒಂದ್ ಕಡೆ ಹೇಳ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಹೋರಾಟಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ವಿಶ್ವವಿದ್ಯಾಲಯ ಈಗ ಎಚ್ಎಎಲ್ 150ಕ್ಕೂ ಹೆಚ್ಚು ಮರಗಳಿಗೆ ಎಚ್ಎಎಲ್ ಕೊಡಲಿ ಏಟನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. ಎಚ್ಎಎಲ್ ವಿರುದ್ಧ ಪರಿಸರ ತಜ್ಞರು ಕೆಂಡಾಮಂಡಲರಾಗಿದ್ದಾರೆ. ಎಚ್ಎಎಲ್ ವಿರುದ್ಧ ಅರಣ್ಯ ಇಲಾಖೆಗೆ ಪರಿಸರ ತಜ್ಞರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಪಾರ್ಕಿಂಗ್ಗೆ ಅಂತೇಳಿ ಮರಗಳನ್ನ ಕಡಿಯೋದಕ್ಕೆ ಪರಿಸರ ಪ್ರೇಮಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪಾರ್ಕಿಂಗ್ಗೆ ಬೇರೆ ಕಡೆ ಸ್ಥಳ ಗುರುತು ಮಾಡಿಕೊಳ್ಳಿ ಅಂತೇಳಿ ಪರಿಸರ ಪ್ರೇಮಿಗಳು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮಧ್ಯ ಪರಿಸರ ಕಡಿಮೆ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಒಂದ್ ಕಡೆ ರೋಗ ರುಜಿನಗಳು ಸಹ ಬರ್ತಿದೆ. ಒಂದ್ ಕಡೆ ಬೆಂಗಳೂರು ವಿವಿ ಮತ್ತೊಂದ್ ಕಡೆ ರೈಲ್ವೆ ಕಂಟೋನ್ಮೆಂಟ್ ಅಲ್ಲೆಲ್ಲ ಮರಗಳನ್ನ ಕಡಿತಾ ಇದ್ದಾರೆ. ಇದಾದ ನಂತರ ಎಚ್ಎಎಲ್ ಅಲ್ಲಿ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳನ್ನ ಕಡಿಯುತ್ತಿರುವ ಒಂದ್ ಕಡೆ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರು ಆಕ್ರೋಶ ಹೊರಾಗ್ತಿದ್ರೆ. ನಮ್ಮ ಜೊತೆಗ ಪರಿಸರ ತಜ್ಞ ವಿಜಯ ನಿಶಾಂತ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್,
ಈಗ ದಿನ ದಿನ ಪರಿಸರವನ್ನ ನಾಶ ಆಗ್ತಿದೆ. ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೋಗ ರುಜಿನ ಸಹ ಬರ್ತಿದೆ. ನೆಕ್ಸ್ಟ್ ಡೆಲ್ಲಿ ಸಹ ಬೆಂಗಳೂರು ಆಗ್ಬಹುದು. ಇದೀಗ HAL ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳ ಕಡಿತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಏನ್ ಆರೋಪ ಅಂತ? ಇದು ನೋಡಿ, ಇದು ನಿನ್ನೆ ಒಂದು ಆರ್ಡರ್ ಆಗಿದೆ. ಆಕ್ಚುಲಿ ಕಂಟೋನೆಂಟ್ಗೆ ಏನಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ಎನ್ವೈರನ್ಮೆಂಟ್ ಮಿನಿಸ್ಟರ್ ಖಂಡ್ರೆ ಅವರೇ ಬಂದು ಒಂದು 400 ಮರನ ಕಡಿಬಾರ್ದು, ಅಲ್ಲಿ ಗಾಂಧೀಜಿ ಅವರು ಬಂದಿದ್ರು. ಬೆಂಗಳೂರು ಅದು ಸೆಂಟ್ರಲ್ ಪಾರ್ಟ್ ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಕಡಿಬಾರ್ದು ಅಂತ ಹೇಳಿ ಅದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು. ಬಟ್ ಅದನ್ನ ನೀವು ಇವತ್ತೇನ್ ಮಾಡಿದ್ರೆ ರಿವರ್ಸ್ ಮಾಡಿದ್ರೆ ಗವರ್ನರ್ ಲೆಕ್ಕದಲ್ಲಿ ಹೋಗಿ ನೋಡಿ. ಅದು ಕಮರ್ಷಿಯಲ್ ಪ್ರಾಜೆಕ್ಟ್, ಅದು ರೈಲ್ವೆ ಕಮರ್ಷಿಯಲ್ ಪ್ರಾಜೆಕ್ಟ್ ಕೊಟ್ಟು ಮರ ಕಡಿಬೇಕು ಅಂತ ಹೇಳಿ. ಇವಾಗ ಇದು ಏನ್ ನೀವು ಪಾರ್ಕಿಂಗ್ ಲಾಟ್ ಹೇಳ್ತಿದ್ಯೋ, ಈ HAL ಏನ್ ಹೇಳ್ತಾ ಇದೀರೋ, ಇದು ಕೂಡ ಪಾರ್ಕಿಂಗ್ಗೋಸ್ಕರ 150 ಮರ ಕಡಿತಾ ಇದಾರೆ. ಹಿಂಗೆಲ್ಲದಕ್ಕೂ ಬೇಕು ಬೇಡ ಎಲ್ಲದಕ್ಕೂ ಮಧ್ಯೆ ಇಲ್ಲಿ ಈ ತರ ಎಲ್ಲದಕ್ಕೂ ಮರ ಕಡಿಯೋದಕ್ಕೆ ಕೊಟ್ಬಿಟ್ರೆ ಅಂದ್ರೆ ಬೆಂಗಳೂರಲ್ಲಿ ಏನಾಗ್ಬೇಕು ಆಕ್ಚುಲಿ? ದೀಸ್ ಆರ್ ದ ಪ್ರಾಜೆಕ್ಟ್. ಇದು ಡಿಪಾರ್ಟ್ಮೆಂಟೇ ಇದನ್ನ ತಗೊಂಡು ಕೊಡಬಾರ್ದು ಈ ಪ್ರಾಜೆಕ್ಟ್ಸ್ ನಲ್ಲಿ ಆಕ್ಚುಲಿ. ಅರ್ಥ ಆಯ್ತಾ? ಇದನ್ನ ಕೊಡಬಾರ್ದು. ಇದನ್ನೇನಾಗಿದ್ರೆ ಒಂಥರ ನಾರ್ಮಲೈಸ್ ಮಾಡ್ತಾ ಇದ್ರೆ ಎಲ್ಲ ಕಡೆ ಬೆಂಗಳೂರಲ್ಲಿ ಮರ ಕಡಿಯೋದು, ಈ ತರ ಕನ್ಸ್ಟ್ರಕ್ಷನ್ಸ್ ಕೊಡೋದು, ಡೆವಲಪ್ಮೆಂಟ್ಗೆ ಆಗ್ಬಾರ್ದು, ಕೊಡಬಾರ್ದು ಅಂತ ಹೇಳಿಲ್ಲ. ಇವತ್ತು 1,40,00,000 ಜನ ಆಗಿದ್ರೆ 1 ಕೋಟಿ ವೆಹಿಕಲರ್ ಆಗಿದೆ. ಆಕ್ಚುಲಿ ನೀವು ಹೇಳಿದಂಗೆ ಡೆಲ್ಲಿಲಿ ಇವತ್ತು ಏನು ನೀವು ಪ್ರೆಪಕೇಶನ್ ನೋಡಿದ್ಯೋ ಅದು ಇಲ್ಲಿ ರಿಪೀಟ್ ಆಗಬಾರ್ದು. ಕೆಲವೊಂದು ಏರಿಯಾಗಳಲ್ಲಿ ಆ ತರ ಒಂದ್ ಕಡೆ ಸಿಚುವೇಶನ್ ಬರ್ತಾ ಇದೆ. ಈ ತರ ಮರಗಳ ಒಂದ್ ಕಡೆ ಬೆಂಗಳೂರು ಮರಗಳ ಕಟ್ತಿದ್ದಾರೆ ಕಂಟೋನ್ಮೆಂಟ್, ಈಗ HAL. ಹೌದು, ಅದನ್ನೇ ಹೇಳ್ತಾ ಇದೀವಿ. ಇದು ಏನಾಗ್ತಾ ಇದೆ ಅಂದ್ರೆ ಈಗ ಪಾರ್ಟ್ ವೈಸ್ ಪ್ರತಿ ಗವರ್ಮೆಂಟ್ ಅಥವಾ ಬಂದಾಗ ಏನಾಗುತ್ತೆ ಹೋಗ್ಬಿಡುತ್ತೆ. ಆಕ್ಚುಲಿ ಇದನ್ನ ಏನ್ ಮಾಡ್ತಾ ಇದ್ರೆ ತಡಿಯಕ್ಕೆ ಯಾರು ಇದು ಮಾಡ್ತಾ ಇಲ್ಲ ಆಕ್ಚುಲಿ. ಆಮೇಲೆ ಬೆಂಗಳೂರು ನಿಮ್ಗೆ ಗೊತ್ತಿದೆ ಏನಂದ್ರೆ 8% ರಿಂದ ಒಂದು 7% ಗ್ರೀನರಿ ಇರೋದು. ಇದ್ರ ಮಧ್ಯೆ ಒದ್ದಾಟ ಇದೆ ಮಕ್ಕಳಿಗೆ ಉಸಿರಾಟಕ್ಕೆ, ಇದಕ್ಕೆಲ್ಲ ಬೇಕಾಗತ್ತೆ. ಯಾವುದೇ ಅಥಾರಿಟೀಸು, ಆಮೇಲಿಂದ ಎನ್ವೈರನ್ಮೆಂಟ್ ಮಿನಿಸ್ಟ್ರು, ಆಮೇಲಿಂದ ಇದು ಇನ್ಚಾರ್ಜ್ ಮಿನಿಸ್ಟ್ರು ಯಾರನ್ನು ಕಾಲ್ ತಗೊಳ್ತಾ ಇಲ್ಲ. ಆಕ್ಚುಲಿ ಇಟ್ ಈಸ್ ಅ ಡೇಂಜರಸ್ ಟ್ರೆಂಡ್. ಆಕ್ಚುಲಿ ಇದು ತುಂಬಾ ತಪ್ಪು ವಿಚಾರ. ಆಕ್ಚುಲಿ ನಿಮ್ಮ ಹೋರಾಟ ಏನಾದ್ರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾರಾ? ಇಲ್ಲ, ಇವಾಗ ಕಂಟೋನ್ಮೆಂಟ್ಗೆ ತಗೊಂಡಿದೀವಿ. ಆಕ್ಚುಲಿ ಇದನ್ನು ನಾವು ಅಬ್ಜೆಕ್ಷನ್ ರೇಸ್ ಮಾಡ್ತೀವಿ. ವಿ ವಿಲ್ ಹೋಲಿಸ್ಟಿಕಲಿ ಒಂದು ಹೈಕೋರ್ಟ್ಗಾದ್ರೆ ಒಂದು ಸಬ್ಮಿಟ್ ಮಾಡ್ತೀವಿ. ದಿಸ್ ಇಸ್ ಈ ತರ ಒಂದು ರೀಸನ್ ಮಾಡಬಾರ್ದು. ಡೆವಲಪ್ಮೆಂಟ್ ಅಂತ ಹೇಳಿದಾಗ ಇದು ಇಟ್ ಶುಡ್ ನಾಟ್ ಲೈಕ್ ಡೆಸ್ಟ್ರಾಯ್ ದ ಗ್ರೀನರಿ. ಆಕ್ಚುಲಿ ಆ ತರ ಪ್ರಾಜೆಕ್ಟ್ ತುಂಬಾ ಕಡಾಖಂಡಿತವಾಗಿ ಮಾಡಬಾರ್ದು. ತುಂಬಾ ಥಿನ್ ಲೈನ್ ವಾಕ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಕಡೆ ಹೋಗಿ ಹೋರಾಟ ಮತ್ತೆ ಅಲ್ಲಿ ಮನವಿ ಸಲ್ಲಿಸೋದು ಮತ್ತು ಸರ್ಕಾರಕ್ಕೆ ಏನಾದ್ರು ಪರಿಸರ ಸಚಿವರಿಗೆ ಏನಾದ್ರು ಮನವಿ ಮಾಡ್ತಾರೆ? ನೋಡಿ, ಇವಾಗ ಫಸ್ಟ್ ಆಬ್ಜೆಕ್ಷನ್ಸ್ ರೇಸ್ ಮಾಡ್ಬೇಕಾಗತ್ತ, ಅದನ್ನ ರೇಸ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಖಂಡಿತ ಮಾಡೇ ಮಾಡ್ತೀವಿ ಅದಕ್ಕೆ. ಇದಿಷ್ಟು ಪರಿಸರ ತಜ್ಞ ವಿಜಯ್ ನಿಶಾಂತ್ ಅವರ ಮಾತಾಗಿತ್ತು. ಅಂದ್ರೆ ಪರಿಸರವನ್ನ ಬೆಂಗಳೂರಲ್ಲಿ ಉಳಿಯಬೇಕು. ಸಾಕಷ್ಟು ಪರಿಸರ ನಾಶ ಆಗ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಜನರೇಷನ್ಗೆ ಉಸಿರಾಡೋಕ್ಕೂ ತೊಂದರೆ ಆಗ್ಬಹುದು. ಮತ್ತೊಂದ್ ಕಡೆ ರೋಗ ರುಜಿನಗಳು ಜಾಸ್ತಿ ಆಗ್ಬಹುದು ಎಂಬುದು ಒಂದ್ ಕಡೆ ಹೇಳ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಹೋರಾಟಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರು ವಿಶ್ವವಿದ್ಯಾಲಯ ಈಗ HAL 150ಕ್ಕೂ ಹೆಚ್ಚು ಮರಗಳಿಗೆ HAL ಕೊಡಲಿ ಏಟನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಇದೆ. HAL ವಿರುದ್ಧ ಪರಿಸರ ತಜ್ಞರು ಕೆಂಡಾಮಂಡಲರಾಗಿದ್ದಾರೆ. HAL ವಿರುದ್ಧ ಅರಣ್ಯ ಇಲಾಖೆಗೆ ಪರಿಸರ ತಜ್ಞರು ದೂರನ್ನ ಕೂಡ ಕೊಟ್ಟಿದ್ದಾರೆ. ಪಾರ್ಕಿಂಗ್ಗೆ ಅಂತೇಳಿ ಮರಗಳನ್ನ ಕಡಿಯೋದಕ್ಕೆ ಪರಿಸರ ಪ್ರೇಮಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪಾರ್ಕಿಂಗ್ಗೆ ಬೇರೆ ಕಡೆ ಸ್ಥಳ ಗುರುತು ಮಾಡಿಕೊಳ್ಳಿ ಅಂತೇಳಿ ಪರಿಸರ ಪ್ರೇಮಿಗಳು ದೂರನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮೊದಲೇ ಪರಿಸರ ಕಡಿಮೆ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಒಂದ್ ಕಡೆ ರೋಗ ರುಜಿನಗಳು ಸಹ ಬರ್ತಿದೆ. ಒಂದ್ ಕಡೆ ಬೆಂಗಳೂರು ವಿವಿ, ಮತ್ತೊಂದ್ ಕಡೆ ರೈಲ್ವೆ ಕಂಟೋನ್ಮೆಂಟ್ ಅಲ್ಲೆಲ್ಲ ಮರಗಳನ್ನ ಕಡಿತಾ ಇದ್ದಾರೆ. ಇದಾದ ನಂತರ HAL ಅಲ್ಲಿ ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳನ್ನ ಕಡಿಯುತ್ತಿರುವ ಒಂದ್ ಕಡೆ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಪರಿಸರ ತಜ್ಞರು ಆಕ್ರೋಶ ಹೊರಾಗ್ತಿದ್ದಾರೆ. ನಮ್ಮ ಜೊತೆಗ ಪರಿಸರ ತಜ್ಞ ವಿಜಯ್ ನಿಶಾಂತ್ ಅವರು ಮಾತಾಡಿಸ್ತೀನಿ. ಸರ್, ಈಗ ದಿನ ದಿನ ಪರಿಸರವನ್ನ ನಾಶ ಆಗ್ತಿದೆ. ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೋಗ ರುಜಿನ ಸಹ ಬರ್ತಿದೆ. ನೆಕ್ಸ್ಟ್ ಡೆಲ್ಲಿ ಸಹ ಬೆಂಗಳೂರು ಆಗ್ಬಹುದು. ಇದೀಗ HAL ಪಾರ್ಕಿಂಗ್ಗೋಸ್ಕರ 150ಕ್ಕೂ ಹೆಚ್ಚು ಮರಗಳ ಕಡಿತಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಸರ್, ಏನ್ ಆರೋಪ ಅಂತ? ಇದು ನೋಡಿ, ಇದು ನಿನ್ನೆ ಒಂದು ಆರ್ಡರ್ ಆಗಿದೆ. ಆಕ್ಚುಲಿ ಕಂಟೋನೆಂಟ್ಗೆ ಏನಾಗಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ಎನ್ವೈರನ್ಮೆಂಟ್ ಮಿನಿಸ್ಟರ್ ಖಂಡ್ರೆ ಅವರೇ ಬಂದು ಒಂದು 400 ಮರನ ಕಡಿಬಾರ್ದು, ಅಲ್ಲಿ ಗಾಂಧೀಜಿ ಅವರು ಬಂದಿದ್ರು. ಬೆಂಗಳೂರು ಅದು ಸೆಂಟ್ರಲ್ ಪಾರ್ಟ್ ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ರು, ಅಲ್ಲಿ ಕಡಿಬಾರ್ದು ಅಂತ ಹೇಳಿ ಅದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ರು. ಬಟ್ ಅದನ್ನ ನೀವು ಇವತ್ತೇನ್ ಮಾಡಿದ್ರೆ ರಿವರ್ಸ್ ಮಾಡಿದ್ರೆ ಗವರ್ನರ್ ಲೆಕ್ಕದಲ್ಲಿ ಹೋಗಿ ನೋಡಿ. ಅದು ಕಮರ್ಷಿಯಲ್ ಪ್ರಾಜೆಕ್ಟ್, ಅದು ರೈಲ್ವೆ ಕಮರ್ಷಿಯಲ್ ಪ್ರಾಜೆಕ್ಟ್ ಕೊಟ್ಟು ಮರ ಕಡಿಬೇಕು ಅಂತ ಹೇಳಿ. ಇವಾಗ ಇದು ಏನ್ ನೀವು ಪಾರ್ಕಿಂಗ್ ಲಾಟ್ ಹೇಳ್ತಿದ್ಯೋ, ಈ HAL ಏನ್ ಹೇಳ್ತಾ ಇದೀರೋ, ಇದು ಕೂಡ ಪಾರ್ಕಿಂಗ್ಗೋಸ್ಕರ 150 ಮರ ಕಡಿತಾ ಇದಾರೆ. ಹಿಂಗೆಲ್ಲದಕ್ಕೂ ಬೇಕು ಬೇಡ ಎಲ್ಲದಕ್ಕೂ ಮಧ್ಯೆ ಇಲ್ಲಿ ಈ ತರ ಎಲ್ಲದಕ್ಕೂ ಮರ ಕಡಿಯೋದಕ್ಕೆ ಕೊಟ್ಬಿಟ್ರೆ ಅಂದ್ರೆ ಬೆಂಗಳೂರಲ್ಲಿ ಏನಾಗ್ಬೇಕು ಆಕ್ಚುಲಿ? ದೀಸ್ ಆರ್ ದ ಪ್ರಾಜೆಕ್ಟ್. ಇದು ಡಿಪಾರ್ಟ್ಮೆಂಟೇ ಇದನ್ನ ತಗೊಂಡು ಕೊಡಬಾರ್ದು ಈ ಪ್ರಾಜೆಕ್ಟ್ಸ್ ನಲ್ಲಿ ಆಕ್ಚುಲಿ. ಅರ್ಥ ಆಯ್ತಾ? ಇದನ್ನ ಕೊಡಬಾರ್ದು. ಇದನ್ನೇನಾಗಿದ್ರೆ ಒಂಥರ ನಾರ್ಮಲೈಸ್ ಮಾಡ್ತಾ ಇದ್ರೆ ಎಲ್ಲ ಕಡೆ ಬೆಂಗಳೂರಲ್ಲಿ ಮರ ಕಡಿಯೋದು,
ಈ ತರ ಕನ್ಸ್ಟ್ರಕ್ಷನ್ಸ್ ಕೊಡೋದು, ಡೆವಲಪ್ಮೆಂಟ್ಗೆ ಆಗ್ಬಾರ್ದು ಕೊಡಬಾರ್ದು ಅಂತ ಹೇಳಿಲ್ಲ. ಇವತ್ತು 1,40,00,000 ಜನ ಆಗಿದ್ರೆ 1 ಕೋಟಿ ವೆಹಿಕಲರ್ ಆಗಿದೆ. ಆಕ್ಚುಲಿ ನೀವು ಹೇಳ್ದಂಗೆ ಡೆಲ್ಲಿಲಿ ಇವತ್ತು ಏನು ನೀವು ಪ್ರೆಪಕೇಶನ್ ನೋಡಿದೆಯೋ ಅದು ಇಲ್ಲಿ ರಿಪೀಟ್ ಆಗಬಾರ್ದು. ಕೆಲವೊಂದು ಏರಿಯಾಗಳಲ್ಲಿ ಆ ತರ ಒಂದ್ ಕಡೆ ಸಿಚುವೇಶನ್ ಬರ್ತಾ ಇದೆ. ಈ ತರ ಮರಗಳ ಒಂದ್ ಕಡೆ ಬೆಂಗಳೂರು ವಿವಿಯಲ್ಲಿ ಮರಗಳ ಕಟ್ತಿದ್ದಾರೆ, ಕಂಟೋನ್ಮೆಂಟ್ ಈಗ HAL. ಹೌದು, ಅದನ್ನೇ ಹೇಳ್ತಾ ಇದೀವಿ. ಇದು ಏನಾಗ್ತಾ ಇದೆ ಅಂದ್ರೆ ಈಗ ಪಾರ್ಟ್ ವೈಸ್ ಪ್ರತಿ ಗವರ್ಮೆಂಟ್ ಅಥವಾ ಬಂದಾಗ ಏನಾಗುತ್ತೆ ಹೋಗ್ಬಿಡುತ್ತೆ. ಆಕ್ಚುಲಿ ಇದನ್ನ ಏನ್ ಮಾಡ್ತಾ ಇರೋ ತಡಿಯಕ್ಕೆ ಯಾರು ಇದು ಮಾಡ್ತಾ ಇಲ್ಲ ಆಕ್ಚುಲಿ. ಆಮೇಲೆ ಬೆಂಗಳೂರು ನಿಮ್ಗೆ ಗೊತ್ತಿದೆ ಏನಂದ್ರೆ 8% ರಿಂದ ಒಂದು 7% ಗ್ರೀನರಿ ಇರೋದು. ಇದ್ರ ಮಧ್ಯೆ ಒದ್ದಾಟ ಇದೆ ಮಕ್ಕಳಿಗೆ ಉಸಿರಾಟಕ್ಕೆ, ಇದಕ್ಕೆಲ್ಲ ಬೇಕಾಗತ್ತೆ. ಯಾವುದೇ ಅಥಾರಿಟೀಸು, ಆಮೇಲಿಂದ ಎನ್ವೈರನ್ಮೆಂಟ್ ಮಿನಿಸ್ಟ್ರು, ಆಮೇಲಿಂದ ಇದು ಇನ್ಚಾರ್ಜ್ ಮಿನಿಸ್ಟ್ರು ಯಾರನ್ನು ಕಾಲ್ ತಗೊಳ್ತಾ ಇಲ್ಲ. ಆಕ್ಚುಲಿ ಇಟ್ಸ್ ಇಸ್ ಅ ಡೇಂಜರಸ್ ಟ್ರೆಂಡ್. ಆಕ್ಚುಲಿ ಇದು ತುಂಬಾ ತಪ್ಪು ವಿಚಾರ. ಆಕ್ಚುಲಿ ನಿಮ್ಮ ಹೋರಾಟ ಏನಾದ್ರು ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರಾ? ಇಲ್ಲ, ಇವಾಗ ಕಂಟೋನ್ಮೆಂಟ್ಗೆ ತಗೊಂಡಿದೀವಿ. ಆಕ್ಚುಲಿ ಇದನ್ನು ನಾವು ಅಬ್ಜೆಕ್ಷನ್ ರೇಸ್ ಮಾಡ್ತೀವಿ. ವಿ ವಿಲ್ ಹೋಲಿಸ್ಟಿಕಲಿ ಒಂದು ಹೈಕೋರ್ಟ್ಗೆ ಆದ್ರೆ ಒಂದು ಸಬ್ಮಿಟ್ ಮಾಡ್ತೀವಿ. ದಿಸ್ ಇಸ್ ಈ ತರ ಒಂದು ರೀಸನ್ ಮಾಡಬಾರ್ದು. ಡೆವಲಪ್ಮೆಂಟ್ ಅಂತ ಹೇಳಿದಾಗ ಇದು ಇಟ್ ಶುಡ್ ನಾಟ್ ಲೈಕ್ ಡೆಸ್ಟ್ರಾಯ್ ದ ಗ್ರೀನರಿ. ಆಕ್ಚುಲಿ ಆ ತರ ಪ್ರಾಜೆಕ್ಟ್ ತುಂಬಾ ಕಡಾಖಂಡಿತವಾಗಿ ಮಾಡಬಾರ್ದು. ತುಂಬಾ ಥಿನ್ ಲೈನ್ ವಾಕ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಕಡೆ ಹೋಗಿ ಹೋರಾಟ ಮತ್ತೆ ಅಲ್ಲಿ ಮನವಿ ಸಲ್ಲಿಸೋದು ಮತ್ತು ಸರ್ಕಾರಕ್ಕೆ ಏನಾದ್ರು ಪರಿಸರ ಸಚಿವರಿಗೆ ಏನಾದ್ರು ಮನವಿ ಮಾಡ್ತಾರ? ನೋಡಿ, ಇವಾಗ ಫಸ್ಟ್ ಆಬ್ಜೆಕ್ಷನ್ಸ್ ರೇಸ್ ಮಾಡ್ಬೇಕಾಗತ್ತ, ಅದನ್ನ ರೇಸ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಖಂಡಿತ ಮಾಡೇ ಮಾಡ್ತೀವಿ ಅದಕ್ಕೆ. ಇದಿಷ್ಟು ಪರಿಸರ ತಜ್ಞ ವಿಜಯ್ ನಿಶಾಂತ್ ಅವರ ಮಾತಾಗಿತ್ತು. ಅಂದ್ರೆ ಪರಿಸರವನ್ನ ಬೆಂಗಳೂರಲ್ಲಿ ಉಳಿಯಬೇಕು, ಸಾಕಷ್ಟು ಪರಿಸರ ನಾಶ ಆಗ್ತಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಜನರೇಷನ್ಗೆ ಉಸಿರಾಡೋಕ್ಕೂ ತೊಂದರೆ ಆಗ್ಬಹುದು, ಮತ್ತೊಂದ್ ಕಡೆ ರೋಗ ರುಜಿನಗಳು ಜಾಸ್ತಿ ಆಗ್ಬಹುದು ಎಂಬುದು ಒಂದ್ ಕಡೆ ಹೇಳ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಹೋರಾಟಕ್ಕೆ ಈಗ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.